ಆ ವೃದ್ಧ ದಂಪತಿ ವೃದ್ಧಾಶ್ರಮ ನಡೆಸುತ್ತಿದ್ರು. ತಮ್ಮ ಇಳೆ ವಯಸ್ಸಿನಲ್ಲೇ ಅನೇಕರಿಗೆ ಆಧಾರವಾಗಿದ್ರು. ಆದರೆ ಅದೇ ಆಶ್ರಮದಲ್ಲಿ ನಡೆಯಬಾರದ್ದೇ ನಡೆದಿತ್ತು. ರಾತ್ರೋರಾತ್ರಿ ಚಿನ್ನಾಭರಣ ಕಳುವಾಗಿತ್ತು. ಇದೀಗ 2 ದಿನದಲ್ಲಿ ಚಾಲಾಕಿಗಳು ಲಾಕ್ ಆಗಿದ್ದಾರೆ. ಆ ಓಲ್ಡ್ ಏಜ್ ಹೋಮ್ನಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡಲಿಕ್ಕೆ ಒಬ್ಬ ಹುಡುಗ ಬರ್ತಾ ಇದ್ದ. ಇವರು ಕಳ್ತನ ಮಾಡಿದ ಮೇಲೆ ಇಬ್ಬರು ಸಹಿತ ಬಳ್ಳಾರಿ ಮೂಲದವರು. ಗರಿ ನೋಟು, ಕೆಜಿಗಟ್ಟಲೆ ಚಿನ್ನ, ತಲೆ ತಗ್ಗಿಸಿ ಬರುತ್ತಿರುವ ಈ ಕ್ರಿಮಿ ಒಂದ್ ಕಡೆ ಆದ್ರೆ ಸ್ಲೇಟ್ ಹಿಡಿದು ಪೋಸ್ ಕೊಡ್ತಿರುವ ಐನಾತಿ ಮತ್ತೊಂದ್ ಕಡೆ. ಅಂದಹಾಗೆ ಇವರಿಬ್ರು ಅಪ್ಪ ಮಕ್ಕಳು. ಆದರೆ ಇವರು ಮಾಡಿರೋದು ಅನ್ನ ಹಾಕಿದ ಮನೆಗೆ ಕೇಡು ಬಗೆಯುವ ಕೆಲಸ. ಕೆಲಸಕ್ಕಿದ್ದ ಆಶ್ರಮದಲ್ಲೇ ಐನಾತಿಯ ಕೈಚಳಕ. ತಂದೆಯನ್ನ ಕರೆತಂದು ಹಣ ಚಿನ್ನಾಭರಣ ಕಳ್ಳತನ. ಅಂದಹಾಗೆ ಬೆಂಗಳೂರು ಉತ್ತರ ತಾಲೂಕು ಕಡಬಗೆರೆ ಕ್ರಾಸ್ನಲ್ಲಿರುವ ಆಶ್ರಮ ಇದು. ಕಮಲಮ್ಮ ಮತ್ತು ಶ್ರೀನಿವಾಸ್ ದಂಪತಿ ಆರೋಗ್ಯ ಇಲಾಖೆ ನೌಕರರಾಗಿದ್ದು ನಿವೃತ್ತಿ ಬಳಿಕ ಈ ಆಶ್ರಮ ಮತ್ತು ಪುನರ್ವಸತಿ ಕೇಂದ್ರ ನಡೆಸುತ್ತಿದ್ದಾರೆ. ಪುತ್ರ ಅಮೆರಿಕಾದಲ್ಲಿದ್ದು ಆತ ಕೊಟ್ಟ ಹಣ, ಇತರರು ಕೊಟ್ಟ ಹಣವನ್ನ ಆಶ್ರಮದಲ್ಲಿರಿಸಿದ್ರು. ಆದರೆ ಯುಗಾದಿ ಹಬ್ಬಕ್ಕೆಂದು ಬನಶಂಕರಿಯ ತಮ್ಮ ಮನೆಗೆ ಹೋಗಿದ್ದಾಗ ಆಶ್ರಮದಲ್ಲಿ ನಡೆಯಬಾರದ್ದೇ ನಡೆದಿತ್ತು. ಆಶ್ರಮದಲ್ಲಿ ಕ್ಲೀನಿಂಗ್ ಕೆಲಸ ಮಾಡ್ತಿದ್ದ 19 ವರ್ಷದ ಈ ಸೈಯದ್ ತಂದೆ ಮಿರ್ಜಾದಾದ್ ನೂರುದ್ದೀನ್ ಜೊತೆ ಸೇರಿ ಕನ್ನ ಹಾಕಿದ್ದ. ಹಣ ಚಿನ್ನಾಭರಣವನ್ನ ದೋಚಿದ್ದ. ಆ ಓಲ್ಡ್ ಏಜ್ ಹೋಮ್ನಲ್ಲಿ 15 ದಿನಕ್ಕೊಮ್ಮೆ ಟಾಯ್ಲೆಟ್ ಕ್ಲೀನ್ ಮಾಡಲಿಕ್ಕೆ ಒಬ್ಬ ಹುಡುಗ ಬರ್ತಾ ಇದ್ದ. ಆ ಹುಡುಗನ ಮೇಲೆ ಸ್ವಲ್ಪ ಸಸ್ಪೆಕ್ಟ್ ಬಂದಿತ್ತು. ಅವನನ್ನು ಕರೆದುಕೊಂಡು ನಾವು ವಿಚಾರಣೆ ಮಾಡಲಾಗಿ ತಂದೆಗೆ ಗಮನಕ್ಕೆ ತಂದು ಮಗ ಒಬ್ಬನೇ ಆ ಮನೆಯಲ್ಲಿ ಹೋಗಿ ಗಾಡ್ರೇಜ್ನಲ್ಲಿ ಬೀರುವನ್ನು ಓಪನ್ ಮಾಡಿ ಕಳ್ಳತನ ಮಾಡಿದ್ದು ನಮಗೆ ಸಾಕಷ್ಟು ತನಿಖೆಯಿಂದ ಕಂಡು ಬಂದಿದೆ. ಹಣ ಚಿನ್ನಾಭರಣ ಕದ್ದ ಬಳಿಕ ಆಶ್ರಮದ ರೂಮ್ ತುಂಬೆಲ್ಲ ಖಾರದ ಪುಡಿ ಎರಚಿದ್ರು. ಬಳ್ಳಾರಿಯಿಂದ ತಂದೆಯನ್ನ ಕರೆಸಿಕೊಂಡು ಚಿನ್ನಾಭರಣ ದೋಚಿದ್ದು ಎಲ್ಲವನ್ನ ಚೀಲದಲ್ಲಿ ಹಾಕಿ ವಾಪಸ್ ಕಳಿಸಿದ್ದ. ಆದರೆ ಸಿಸಿ ಕ್ಯಾಮೆರಾದಲ್ಲಿ ಈತನ ಕಳ್ಳಾಟ ಬಯಲಾಗಿತ್ತು. ಇದರಿಂದಾಗಿ ಮಾದನಾಯಕನಹಳ್ಳಿ ಪೊಲೀಸರು ಆರೋಪಿ ಸೈಯದ್ ಹಾಗೂ ತಂದೆ ಮಿರ್ಜಾದಾದ್ನನ್ನ ಬಂಧಿಸಿದ್ದಾರೆ. ಹೀಗಾಗಿ ಅವರಿಂದ 21.5 ಲಕ್ಷ ದುಡ್ಡು ಮತ್ತು 1.25 kg ಗೋಲ್ಡ್ ಮತ್ತು ಡೈಮಂಡ್ ಆರ್ನಮೆಂಟ್ಸ್ ಅನ್ನು ಸಹಿತ ನಾವು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದೆ. ಆಮೇಲೆ ಇಬ್ಬರು ಸಹಿತ ಬಳ್ಳಾರಿ ಮೂಲದವರು. ನಾವು ಅದಾದಮೇಲೆ ನಮ್ಮದೇ ಆದ ಒಂದು ಮಾಹಿತಿಯನ್ನು ಸಂಗ್ರಹಿಸಿ ಅವರನ್ನು ಅರೆಸ್ಟ್ ಮಾಡಲು ಯಶಸ್ವಿಯಾಗಿದೆ. ವಿಷಯ ಏನಂದ್ರೆ ಸೈಯದ್ ತಂದೆಗೆ ಹೃದ್ರೋಗ ಇತ್ತಂತೆ. ಈ ಚಿಕಿತ್ಸೆಗಾಗಿ 8 ಲಕ್ಷ ಸಾಲ ಮಾಡಿದ್ದು ಅದನ್ನ ತೀರಿಸೋಕೆ ಈ ಕಳ್ಳತನ ಮಾಡಿರೋದು ಗೊತ್ತಾಗಿದೆ. ಮಾದನಾಯಕನಹಳ್ಳಿ ಪೊಲೀಸರು 2 ದಿನದಲ್ಲಿ ಆರೋಪಿಗಳನ್ನ ಬೇಟೆಯಾಡಿದ್ದಾರೆ. 1 ಕೆಜಿಗೂ ಅಧಿಕ ಚಿನ್ನಾಭರಣ, 2 ಕೆಜಿ ಬೆಳ್ಳಿ, ಮೊಬೈಲ್ ಸೇರಿದಂತೆ ಕದ್ದ ಮಾಲುಗಳನ್ನ ವಶಕ್ಕೆ ಪಡೆದು ಆರೋಪಿಯನ್ನ ಜೈಲಿಗಟ್ಟಿದ್ದಾರೆ. ಮೂರ್ತಿ ಬಿ, TV9, ನೆಲಮಂಗಲ.